ಆತ್ಮೀಯರೇ, ನೇರ ದಿಟ್ಟ ನಿರಂತರ ಸ್ಪಷ್ಟತೆಯ ಪ್ರತಿರೂಪ ಅಂತ ಹೇಳ್ಬೋದು. ಪರಿಪಕ್ವವಾದಂತಹ ವ್ಯಕ್ತಿತ್ವ, ಅಂತಃಕರಣ, ಅನುಭವ, ತಾಯಿ ಹೃದಯ ಇರುವಂತಹ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರ 45 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಅನುಭವದ ಈ ಮಧುರಾತಿ ಮಧುರ ಗಳಿಗೆಯಲ್ಲಿ ನಮ್ಮ ಹೊರಟ್ಟಿ ಸರ್ ಅವರ ಅಭಿನಂದನಾ ಕಮಿಟಿ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಸಚಿವರು ಹಾಗೂ ಶಾಸಕರು ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸುವಂತಹ ಮಧುರ ಗಳಿಗೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ದಯವಿಟ್ಟು ಸಾಧ್ಯ ಆದಷ್ಟು ಮೊಬೈಲ್ ಅನ್ನ ಕೆಳಗಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗುರುಗಳ ಗುರು ಮಹಾಗುರು ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ, ಅಪಾರ ಅಭಿಮಾನ ಅರ್ಪಣೆ. ರಾಜ್ಯದ ರಾಜಕೀಯ ಅಂಗಳದಲ್ಲಿ ಕಳೆದ 45 ವರ್ಷಗಳಿಂದ ವಿರಾಜಮಾನವಾಗಿ ಬೆಳಗುತ್ತಿರುವಂತಹ ಅಪರೂಪದ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರಾಗಿ, ಶಿಕ್ಷಕರ ನಾಯಕರಾಗಿ ಸವಿಸಿದ ಸುದೀರ್ಘ ಹಾದಿ, ಸಾಧನೆ, ಸಂಘರ್ಷಗಳ ದೀರ್ಘ ಪಯಣ, ಸಣ್ಣ ಉಳಿತಾಯ ಖಾತೆಯ ಜವಾಬ್ದಾರಿ, ವಿಜ್ಞಾನ ತಂತ್ರಜ್ಞಾನ, ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಪೂಜ್ಯ ಮಹಾಪೌರರು ಇದೀಗ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಪಾಲಿಕೆ ಆಯುಕ್ತರನ್ನ ಒಳಗೊಂಡಂತೆ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸೌಹಾರ್ದತೆಯ ಸಂಬಂಧವನ್ನ ಹೊಂದಿರುತ್ತಾರೆ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಬಸವರಾಜ ಶ್ರೀ ಹೊರಟ್ಟಿಯವರು. ಬಂಧುಗಳೇ, ಮಾತೋಶ್ರೀ ಗುರವ್ವ ಅವರು ಹಾಗೇನೆ ಪಿತಾಶ್ರೀ ಆಗಿರುವಂತಹ ಶಿವಲಿಂಗಪ್ಪ ಅವರ ಒಂದು ಅಂತಃಕರಣ, ಅನುಭವ, ಆಶೀರ್ವಾದದಿಂದ ಇಷ್ಟೆಲ್ಲ ಸಾಧ್ಯ ಆಗಿದೆ. ಅವ್ವ ಸೇವಾ ಟ್ರಸ್ಟ್ ಅವ್ವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಪ್ರತಿ ವರ್ಷ ಅಲ್ಲಿ ಸಾಧಕರನ್ನ ಗುರುತಿಸಲಾಗುತ್ತೆ. ಬಂಧುಗಳೇ, ಎಲ್ಲ ಸಾಧಕರನ್ನ ಗುರುತಿಸಿ ಮಹಾನ್ ಸಾಧಕರಾಗಿದ್ದಾರೆ.